ನೋಡ್ತಾ ಇದ್ದೀರಾ ಸ್ನೇಹಿತರೆ, ಮುಂದೆ ಮೋಡ ಎಲ್ಲ ಮುಚ್ಕೊಂಡ್ಬಿಟ್ಟಿದೆ. ಭೂಮಿ ಆಕಾಶ ಒಂದಾಗೋಗಿದೆ ಸ್ನೇಹಿತರೆ. ಯಾವ ಸ್ವಿಟ್ಜರ್ಲ್ಯಾಂಡ್ಗೂ ಕಮ್ಮಿ ಇಲ್ಲ ನಮ್ಮ ಕಾಶ್ಮೀರ. ನೋಡಿ ಇಲ್ಲಿ ಮುಂದೆ ನೋಡಿ, ಅಲ್ಲಿ ಫುಲ್ಲು ಮೋಡ ಬಂದ್ಬಿಟ್ಟಿದೆ ಸ್ನೇಹಿತರೆ. ನೋಡಿ ಇಲ್ಲೆಲ್ಲ ಮೋಡನೇ. ಗೈಸ್ ವ್ಯೂ ಮಾತ್ರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಕಾಶ್ಮೀರ್ ಟ್ರಿಪ್ದು 8ನೇ ದಿನ. ಇವತ್ತು ನಾವೆಲ್ಲಿ ಹೋಗ್ತಿದೀವಿ ಅಂದ್ರೆ ಅಹರ್ಬಲ್ ವಾಟರ್ ಫಾಲ್ಸ್ ಅಂತ ಒಂದು ಪ್ಲೇಸ್ಗೆ ಹೋಗ್ತಾ ಇದೀವಿ. ಆ ವಾಟರ್ ಫಾಲ್ಸ್ ಇಂದಾನೆ ನದಿ ಹರಿತಿರೋದಲ್ಲಿ ವ್ಯೂ ನೋಡಿ ಹೆಂಗಿದೆ ಹಿಂದೆ. ಈ ಅಹರ್ಬಲ್ ವಾಟರ್ ಫಾಲ್ಸ್ ಬಂದು ಶೋಪಿಯಾನ್ ಅನ್ನೋ ಒಂದು ಸಿಟಿಯಿಂದ ಜಸ್ಟ್ 15 ಕಿಲೋಮೀಟರ್ ದೂರದಲ್ಲಿ ಇರೋದು ಸ್ನೇಹಿತರೆ. ನೀವು ದಾರಿಯಲ್ಲಿ ಬರೋವಾಗ ಆ ಕಡೆ ಈ ಕಡೆ ಫುಲ್ ಆಪಲ್ ಫಾರ್ಮ್ಸು ಸಕ್ಕದಾಗಿರುತ್ತೆ. ಇದೆಲ್ಲ ಮಂಜೆಲ್ಲ ಸ್ನೇಹಿತರೆ, ಮೋಡ ಇದು ನೋಡಿರ್ಬೋದು ನೀವು. ಆ ಕಡೆ ಈ ಕಡೆ ಫುಲ್ ಆಪಲ್ ಫಾರ್ಮ್ಸ್, ಆಪಲ್ ಬಾಗ್ ಅಂತಾರೆ ಇಲ್ಲಿ. ಲಾಸ್ಟ್ 2 days ಇಂದ ನಾವು ಎಲ್ಲೂ ಹೋಗಿರ್ಲಿಲ್ಲ. ಅವ್ರ ಮನೆಯಲ್ಲೇ ಕುತ್ಕೊಂಡಿದ್ವಿ ನಾವು, ಊಟ ತಿನ್ಕೊಂಡು ಮಲ್ಕೊಂಡು ಸ್ವಲ್ಪ ಕಾಫಿ ಮಾಡ್ಕೊಂಡು ಎಲ್ಲ. ಯಾಕಂದ್ರೆ ಎಲ್ಲಾ ರೋಡ್ಸ್ ಕ್ಲೋಸ್ ಮಾಡಾಕಿದ್ದಾರೆ ಕಾಶ್ಮೀರಲ್ಲಿ. ಶ್ರೀನಗರ್ ಕೂಡ, ದಾಲ್ ಲೇಕ್ ಕೂಡ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಎಲ್ಲೂ ರೋಡ್ಸ್ ಓಪನ್ ಇಲ್ಲ, ಅದಕ್ಕೆ ಎಲ್ಲೂ ಹೋಗಕ್ಕಾಗಿಲ್ಲ. ಸೊ ಇವತ್ತು ಮಳೆ ಸ್ವಲ್ಪ ಕಮ್ಮಿ ಇತ್ತು ಅಂತ ಬಂದಿದೀವಿ ಇಲ್ಲಿ ಅಹರ್ಬಲ್ ವಾಟರ್ ಫಾಲ್ಸ್ ನೋಡಕ್ಕೆ. ನೋಡಿ ಅಲ್ಲಿ ಕಾಣಿಸ್ತಿದೆ ರಿವರ್. ನಾವು ಈ ಊರಿಗೆ ಬಂದಿದ್ದು 6th ಡೇ ಸ್ನೇಹಿತರೆ. 6th 7th ಡೇ ಏನು ಮಾಡಿಲ್ಲ. ಜಸ್ಟ್ ಕುತ್ಕೊಂಡೆ ಬೆಚ್ಚಿಗೆ ತಿನ್ಕೊಂಡು ಮಲ್ಕೊಂಡು ಇದ್ವಿ ಅಷ್ಟೇ, ಇನ್ನೇನು ಮಾಡಿಲ್ಲ ನಾವು. ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು, ಚೆನ್ನಾಗಿ ಊಟ ತಿನ್ಸಿದ್ರು, ಎಲ್ಲ ಮಾಡ್ತಾ ಇದಾರೆ. ಎಲ್ಲ ಫೆಸಿಲಿಟೀಸ್ ಎಲ್ಲ ಹೆಂಗ್ ಕೊಡ್ತಿದ್ದಾರೆ ಗೊತ್ತಾ. ಜನ ಅಂತೂ ತುಂಬಾ ಸ್ವೀಟ್ ಇಲ್ಲಿ. ಅವ್ರ ಫ್ಯಾಮಿಲಿ ತರನೇ ಟ್ರೀಟ್ ಮಾಡ್ತಿದ್ದಾರೆ ನಮ್ಮನ್ನು. ಆಕ್ಚುಲಿ ಇದಲ್ಲ ಆಕ್ಚುಯಲ್ ಅಹರ್ಬಲ್ ವಾಟರ್ ಫಾಲ್ಸ್. ಇನ್ನ ಮುಂದೆ ಹೋಗ್ಬೇಕಂತೆ, ಕರೆಕ್ಟಾಗಿ ಗೊತ್ತಿಲ್ಲ ನಂಗೂ. ಹೋಗ್ತಾ ತೋರಿಸ್ತೀನಿ ಬನ್ನಿ. ಸ್ನೇಹಿತರೆ, ವ್ಯೂ ಜಸ್ಟ್ ಓಪನ್ ಆಯ್ತು. ಹೆಂಗಿದೆ ನೋಡಿ. ಯಾವ ಫಾರಿನ್ ಕಂಟ್ರಿಗೂ ಕಮ್ಮಿ ಇಲ್ಲ ಸ್ನೇಹಿತರೆ. ನಮ್ಮ ಇಂಡಿಯಾ ಏನ್ ಬೇಕೋ ಎಲ್ಲ ಇದೆ. ಕೆಳಗಡೆ ಹೋಗ್ತಾ ಇದೀವಿ ಸ್ನೇಹಿತರೆ. ಇವಾಗ ವಾಟರ್ ಫಾಲ್ಸ್ ಕಾಣಿಸುತ್ತಂತೆ. 500-600 ಮೀಟರ್ ನಡ್ಕೊಂಡು ಹೋಗ್ಬೇಕಂತ ಸ್ನೇಹಿತರೆ. ಅದು ಹೆಂಗಿದೆಯೋ ಗೊತ್ತಿಲ್ಲ ವ್ಯೂ. ಅದಕ್ಕೆ ಫಸ್ಟ್ ಅಲ್ಲಿ ಕೆಳಗಡೆ ಹೋಗ್ಬಿಟ್ಟು ವ್ಯೂ ನೋಡ್ಕೊಂಡು ಬಂದು ಆಮೇಲೆ ಹೋಗೋದಾ ಬೇಡವಾ ಅಂತ ಡಿಸೈಡ್ ಮಾಡ್ತೀವಿ. ವೆಲ್ಕಮ್ ಟು ಅಹರ್ಬಲ್ ವಾಟರ್ ಫಾಲ್ಸ್ ಗೈಸ್. ಎಲ್ಲಿ ನೋಡಿ ಸ್ನೇಹಿತರೆ, ಅದು ಡಾರ್ಕ್ ಒಂಥರ ಪರ್ಪಲಿಶ್ ಕಲರ್ ಇದೆ ಅದು ಗೈಸ್. ಕೆಳಗಡೆ ಕರ್ಕೊಂಡು ಹೋಗ್ತಿದ್ದಾರೆ ನೋಡಿ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಬನ್ನಿ ಹೋಗೋಣ. ನೈ ಆಮೇಲೆ ನೋಡಿ ಸ್ನೇಹಿತರೆ ಹೆಂಗಿದೆ ಇಲ್ಲಿ. ಇವ್ರಿಗೆ 5 ಜನ ಮಕ್ಕಳು ಹೆಂಗ್ ಇಳಿತಾ ಇದಾರೆ ನೋಡಿ. ಭಯ್ಯ ಅಂಕಲ್ ನೈ ಗುಹೆ ತರ ಇದೆ ಸ್ನೇಹಿತರೆ ಇಲ್ಲಿ. ರಿಸ್ಕ್ ಅನ್ಸುತ್ತೆ ಕೆಳಗಡೆ ಹೋದ್ರೆ, ಅದಕ್ಕೆ ಬೇಡ ಅಂದ್ಕೊಂಡೆ. ಅದಕ್ಕೆ ಇಲ್ಲೇ ನೋಡ್ತಾ ಇದ್ದೀನಿ ವ್ಯೂ. ವಾಟರ್ ಫಾಲ್ ಬಂದು ಇನ್ನ ಮುಂದೆ ಹೋಗ್ಬೇಕಂತೆ ಈ ಕಡೆ. ಎಷ್ಟು ಫಾಸ್ಟಾಗಿ ಹೋಗ್ತಿದೆ ನೋಡಿ ಸ್ನೇಹಿತರೆ ಇಲ್ಲಿ ನೀರು. ಈ ನೀರೆಲ್ಲ ಎಷ್ಟು ತಣ್ಣಕ್ಕಿರುತ್ತಲ್ಲ ಸ್ನೇಹಿತರೆ. ನೋಡಿ ಅಲ್ಲೆಲ್ಲ ಸ್ನೋ ಅವೆಲ್ಲ.
ಮೇಲೆಯಿಂದ ಗಡ್ಡೆ ಬಂದು ಅಲ್ಲಿ ಸ್ಟೋರ್ ಆಗ್ತಾ ಇದೆ, ಅದು ಮೆಲ್ಟ್ ಆಗ್ತಾ ಇದೆ. ಸ್ನೇಹಿತರೆ, ಈ ಕಲ್ ಕಾಣಿಸ್ತಿದೆಯಲ್ಲ ದೊಡ್ಡದು, ಇದಕ್ಕೊಂದು ಕತೆ ಇದೆಯಂತೆ ಸ್ನೇಹಿತರೆ. ಇಲ್ಲಿ ಭೀಮ ಬಂದು ಊಟ ಮಾಡಕ್ಕೆ ಚಟ್ನಿ ಕುಟ್ಕೊಂಡು ತಿಂತಾ ಇದ್ದಂತೆ ಸ್ನೇಹಿತರೆ ಈ ಕಲ್ಲಿಂದ ಅಂತ ಈ ಲೋಕಲ್ ಜನ ನಂಬ್ತಾರಂತ ಇಲ್ಲಿ. ಆದ್ರೆ ಇಲ್ಲಿಂದ 2-3 ಕಿಲೋಮೀಟರ್ಸ್ ಅಲ್ಲಿ ಪಾಂಡವ ಲಾರಿ ಅಂತ ಅವ್ರ ಮನೆ ಇತ್ತಂತೆ. ಅದೆಷ್ಟು ನಿಜಾನೋ ಸುಳ್ಳೋ ಗೊತ್ತಿಲ್ಲ, ಆದ್ರೆ ಇಲ್ಲಿನ ಜನ ನಂಬ್ತಾರಂತೆ ಆತರ. ಗೂಗಲ್ ಅಲ್ಲಿ ಡೈರೆಕ್ಟ್ ಆಗಿ ಲಿಂಕ್ ಏನು ಇಲ್ಲ ಅಂತ ತೋರಿಸುತ್ತೆ ಸ್ನೇಹಿತರೆ, ಆದ್ರೆ ಇಲ್ಲಿನ ಜನ ಆತರ ನಂಬ್ತಾರೆ. ಇಲ್ಲಿ ಒಂದು ಚಿಕ್ಕ ವಾಟರ್ ಫಾಲ್ಸ್ ಇದೆ ಸ್ನೇಹಿತರೆ, ನೋಡ್ಬೋದು ನೀವು ಇಲ್ಲಿ. ಸ್ನೇಹಿತರೆ, ನೀವು ಸಮ್ಮರ್ ಟೈಮಲ್ಲಿ ಬಂದ್ರೆ ಇಲ್ಲಿ ಬೆಟ್ಟ ದೊಡ್ಡ ಕಲ್ಲು ಕಾಣಿಸ್ತಿದೆಯಲ್ವಾ, ಆ ಬೆಟ್ಟ ಮೇಲಿಂದ ನೀರು ಹಾರ್ಕೊಂಡು ಹೋಗುತ್ತಂತೆ, ಅಷ್ಟು ನೀರಿರುತ್ತಂತೆ ಇಲ್ಲಿ. ಸ್ನೇಹಿತರೆ, ಸ್ನೋ ಇದೆ ನೋಡಿ, ಇಲ್ಲಿ ಚಿಕ್ಕ ಗ್ಲೇಷಿಯರ್ ಇದೆ ಇಲ್ಲಿ. ಸ್ನೇಹಿತರೆ, ಅಲ್ಲಿ ಕಾಣಿಸ್ತಿದೆಯಲ್ವಾ, ಅದೇ ಹಾರ್ಬಲ್ ವಾಟರ್ ಫಾಲ್ಸ್ ಅಂತ. ಡ್ರೋನ್ ಆರ್ಸಕ್ಕೆ ಸ್ವಲ್ಪ ಭಯ ಆಗ್ತಿದೆ ಸ್ನೇಹಿತರೆ, ಅದಕ್ಕೆ ನಾನು ಡ್ರೋನ್ ಆರಿಸ್ತಾ ಇಲ್ಲ. ಸುಮ್ಮನೆ ಯಾಕೆ ರಿಸ್ಕು ಅಂತ, ನೆಟ್ವರ್ಕ್ ಬೇರೆ ಇಲ್ಲ ಇಲ್ಲಿ ಕರೆಕ್ಟ್ ಆಗಿ, ಅದಕ್ಕೆ ಯಾಕೆ ರಿಸ್ಕು ಅಂತ ಸುಮ್ಮನೆ ಬಿಟ್ಬಿಟ್ಟಿದ್ದೀನಿ. ಸ್ನೇಹಿತರೆ, ಫಸ್ಟ್ ಎಲ್ಲ ಇವರು ಅಲ್ಲಿ ವಾಟರ್ ಫಾಲ್ ಬೀಳ್ತಾ ಇದೆಯಲ್ವಾ, ಅಲ್ಲಿವರೆಗೂ ಬಿಡ್ತಾ ಇದ್ರಂತೆ. ಇವಾಗ 1 ವರ್ಷದಿಂದ ಜಾಸ್ತಿ ಸೂಸೈಡ್ಸ್ ಆಗೋಗಿದೆಯಂತೆ. 4-5 ಜನ ಹುಡುಗೀರ್ ಮಾಡ್ಕೊಂಡಿದಾರಂತೆ ಸೂಸೈಡ್ಸ್. ಅದಕ್ಕೆ ಇಲ್ಲೆಲ್ಲ ರೋಡ್ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಫುಟ್ಪಾತ್ ತರ ಇದೆ ಇಲ್ಲಿ ಕೆಳಗಡೆ. ನಂದಿ ಹಿಲ್ಸ್ ಅಲ್ಲಿ ಇಲ್ವಾ ಫುಟ್ಪಾತ್, ಸ್ಟೆಪ್ಸ್ಗಳೆಲ್ಲ ಇದೆಯಲ್ವಾ ನಂದಿ ಹಿಲ್ಸ್ ಅಲ್ಲಿ, ಆ ತರ ಇದೆ ಇಲ್ಲಿ ನೋಡಿ. ಅಲ್ಲಿ ನೋಡ್ಬೋದು ನೀವು. ಹಂಗೋಗಿ ಅಲ್ಲಿ ವಾಟರ್ ಫಾಲ್ಸ್ ವರ್ಗೂ ಹೋಗ್ಬೋದಿತ್ತಂತೆ ಸ್ನೇಹಿತರೆ. ಇವಾಗ ಕಂಪ್ಲೀಟ್ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಅಷ್ಟೇ. ನೀವು ಬಂದ್ರೆ ಇಲ್ಲಿಂದ ನೋಡ್ಕೋಬೇಕಷ್ಟೇ ವಾಟರ್ ಫಾಲ್ ವ್ಯೂ. ಆದ್ರೆ ಸಮ್ಮರ್ ಟೈಮಲ್ಲಿ ಬಂದ್ರೆ ಬ್ಲೂಯಿಶ್ ಆಗಿರುತ್ತಂತೆ ಸ್ನೇಹಿತರೆ, ಸಮ್ಮರ್ ಟೈಮಲ್ಲಿ ಮತ್ತೆ ವಿಂಟರ್ ಸೀಸನ್ ಅಲ್ಲಿ. ಇವಾಗೆಲ್ಲ ಒಂಥರ ಗ್ರೀನಿಶ್ ಕಲರ್ ಇದೆ, ಅದಕ್ಕೆ ಡ್ರೋನ್ ಶಾಟ್ ತಗೊಳಕ್ ಇಷ್ಟ ಆಗಿಲ್ಲ ನಂಗೆ. ಬಿತ್ತ ಇಲ್ಲ ಗೊತ್ತಿಲ್ಲ ಸ್ನೇಹಿತರೆ. ಸ್ನೇಹಿತರೆ, ನಮ್ಮ ಫ್ರಿಜ್ಜಲ್ಲಿ ನೀರಿಟ್ರೆ ಕೋಲ್ಡ್ ಆಗುತ್ತಲ್ವಾ, ಅಷ್ಟು ತಣ್ಣಕ್ಕಿದೆ ಇದು. ನಮ್ಮ ಫ್ರಿಜ್ ನೀರು ತರ ಇದೆ ಸ್ನೇಹಿತರೆ ಇದು ನೀರು. ಇಲ್ಲಿ ನಮ್ಮ ಫ್ರಿಜ್ ನೀರು, ಇವ್ರಿಗೆ ನಾರ್ಮಲ್ ನೀರು. ಫೈನಲಿ ಬಿಸಿಲು ಬಂದಿದೆ ಸ್ನೇಹಿತರೆ, ಸ್ವಲ್ಪ ಬಿಸಿಲಲ್ಲಿ ಇರೋಣ. ಈಗ ತಾನೇ ಇಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡ್ವಿ. ಇಲ್ಲಿ ಮ್ಯಾಗಿನ ಶೇರ್ ಮಾಡ್ಕೊಂಡು ತಿಂದ್ವಿ ಎಲ್ಲ. ಇಲ್ಲಿ ಬಿಸಿಲು ಕಾಯೋಣ ಸ್ವಲ್ಪ ಹೊತ್ತು. ಕೈಗಳೆಲ್ಲ ತಣ್ಣಕ್ಕಾಗೋಗಿದೆ, ಟ್ರೈಪೋರ್ಡನು ಫುಲ್ ಕೋಲ್ಡ್ ಆಗೋಗಿದೆ. ಇಲ್ಲಿ ಬಿಸಿಲು ಬಿದ್ರೇನೋ ಅಷ್ಟು ಯೂಸ್ ಆಗಲ್ಲ, ಫುಲ್ ತಣ್ಣಗೆ ಬರ್ತಾ ಇದೆ ಗಾಳಿ ಬಿಸಿಲಿದ್ರು. ಇಲ್ಲೆಲ್ಲ ಫ್ರಿಜ್ಜೇ ಬೇಕಾಗಿಲ್ಲ ಸ್ನೇಹಿತರೆ, ನಾರ್ಮಲ್ ಕನೆಕ್ಷನ್ ಇಲ್ದಿರ ಇದ್ರೂ ಫ್ರಿಜ್ ತರಾನೇ ಇರುತ್ತೆ ಇಲ್ಲಿ. ನಾರ್ಮಲ್ ಕೇಳಿದ್ರೆ ಎಷ್ಟು ಕೋಲ್ಡ್ ಆಗಿ ಕೊಟ್ಟಿದ್ದಾರೆ ಗೊತ್ತಾ ಜ್ಯೂಸು. ಬಾ ಬಿಸಿಲು ಬಿಸಿಲು ಬಿಸಿಲು. ಫುಲ್ ಆಫ್ ಆಪಲ್ ಫಾರ್ಮ್ಸ್ ಸ್ನೇಹಿತರೆ ಇದು ನೋಡಿ. ಆ ಕಡೆ ಈ ಕಡೆ ಎಲ್ಲ ಆಪಲ್ ಫಾರ್ಮ್ಸ್. ಎಷ್ಟು ದೊಡ್ಡ ನದಿ ಸ್ನೇಹಿತರೆ ಇದು.
ಗೈಸ್ ಆಪಲ್ ಬಾಗ್ ಬಂದಿದೀವಿ ನೋಡಿ, ನನ್ನಿಂದ ನೋಡ್ತಿರ್ಬೋದು ನೀವು ನೋಡಿ. ಕಾಶ್ಮೀರಿ ಮಾತಾಡ್ತಿರೋದವರು, ಕಾಶ್ಮೀರಿ ಭಾಷೆನೇ, ನಮ್ಗೇನು ಒಂದು ಪದಾನೂ ಅರ್ಥ ಆಗಲ್ಲ. ಇದು ಇವ್ರದೇ ಅಂತೆ ಆಪಲ್ ಬಾಗ್. ಸ್ನೇಹಿತರೆ, ನಾನಂತೂ ಲೈಫಲ್ಲಿ ಫಸ್ಟ್ ಟೈಮ್ ಒಂದು ಆಪಲ್ ಫಾರ್ಮಿಗೆ ಬಂದಿರೋದು. ಇವರಲ್ಲಿ ಆಪಲ್ ಬಾಗ್ ಅಂತ ಕರೀತಾರಂತೆ. ಕಾಶ್ಮೀರಿ ಆಪಲ್ ಎಲ್ಲ ಇಲ್ಲಿಂದಾನೆ ಸ್ನೇಹಿತರೆ ಆಲ್ಮೋಸ್ಟ್ ಎಕ್ಸ್ಪೋರ್ಟ್ ಆಗೋದು, ಇಡೀ ಇಂಡಿಯಾಗೆ ಎಕ್ಸ್ಪೋರ್ಟ್ ಆಗುತ್ತಂತೆ. ಸ್ನೇಹಿತರೆ, ಇದೊಂಥರ ಕವರ್ ಸುತ್ತಿದಂಗೆ ಸುತ್ತಿದಾರಲ್ವಾ ನೋಡಿ ಸ್ನೇಹಿತರೆ, ಇದನ್ನ ಆಪಲ್ ಗ್ರಾಫ್ಟಿಂಗ್ ಅಂತಾರೆ. ಇದು ಏನಕ್ಕೆ ಮಾಡ್ತಾರೆ ಅಂದ್ರೆ, ವೈಲ್ಡ್ ಆಪಲ್ಸ್ ಬೆಳೆದಿರುತ್ತೆ ಅದನ್ನ ತೆಗೆದ್ಬಿಟ್ಟು ಬೇರೆ ಮರದಿಂದ ಬ್ರಾಂಚಸ್ ತಗೊಂಡು ಈ ತರ ಅಟ್ಯಾಚ್ ಮಾಡ್ತಾರೆ. ವೈಲ್ಡ್ ಆಪಲ್ಸ್ ಬದಲು ನಾರ್ಮಲ್ ಟೇಸ್ಟಿ ಡಿಲಿಷಿಯಸ್ ಆಪಲ್ಸ್ ಬರುತ್ತಂತೆ, ಅದೇ ಮಾಡ್ತಿರೋದಲ್ಲಿ. ನೋಡಿ ಈ ತರ ಕೆಳಗಡೆ ಸ್ಟೆಮ್ಮೆ ಬೇರೆದು, ಮೇಲೆ ಇರೋ ಸ್ಟೆಮ್ಮೆ ಬೇರೆ ಮರದ್ದು. ನೋಡಿ ಇಲ್ಲೂ ಮಾಡಿದ್ದಾರೆ. ಈ ತರ ಮಾಡ್ಬಿಟ್ಟು ಸ್ಟ್ರೈಟ್ ಆಗಿ ಒಂದು ಬ್ರಾಂಚ್ ಬೆಳೆದಿದೆ ಸ್ನೇಹಿತರೆ, ಆ ತರ ಬೆಳೆಯುತ್ತೆ. ತೋರಿಸ್ತೀನಿ ನೋಡಿ. ನೋಡಿ ಈ ತರ ಕಂಟಿನ್ಯೂಸ್ ಆಗಿ ಬ್ರಾಂಚ್ ಬರುತ್ತಂತೆ. ನೋಡಿ ಇಲ್ಲಿ ಮಾಡ್ತಾ ಇದಾರೆ. ಇದೆಲ್ಲ ಅಗ್ರಿಕಲ್ಚರ್ ಓದಿರೋರ್ಗೆ ಗೊತ್ತಿರುತ್ತೆ ಅನ್ಕೊಂತೀನಿ ಸ್ನೇಹಿತರೆ. ನೋಡಿ ಇಲ್ಲೂ ಮಾಡಿದ್ದಾರೆ, ಇಲ್ಲೂ ಮಾಡಿದ್ದಾರೆ. ಅವ್ರಿಗೆ ಗೊತ್ತಾಗುತ್ತೆ ಅನ್ಕೊಂತೀನಿ ಯಾವ್ಯಾವ ಬ್ರಾಂಚಲ್ಲಿ ವೈಲ್ಡ್ ಆಪಲ್ಸ್ ಬೆಳೀತಿದೆ ಅಂತ. ಅದನ್ನ ಕಟ್ ಮಾಡಿಬಿಟ್ಟು ನಾರ್ಮಲ್ ಆಗಿರೋದು ಹುಡುಕ್ತಾರೆ, ಅದನ್ನೇ ಬ್ರಾಂಚ್ ತಗೊಬಂದು ಅಲ್ಲಿ ವೈಲ್ಡ್ ಆಪಲ್ಸ್ ಬೆಳೀತಿರುತ್ತಲ್ವಾ ಆ ಬ್ರಾಂಚ್ಗೆ ಅಟ್ಯಾಚ್ ಮಾಡಿಸ್ತಾರೆ. ವೈಟ್ ಫ್ಲವರ್ ಸ್ನೇಹಿತರೆ, ಇಲ್ಲಿ ಇಲ್ಲಿ 2 ಮರ ಇದೆ. ओके, मतलब ये चाइना का है ये वाला। हाँ, जो मैंने नए लगाए हैं। हाँ, ये ಚೈನಾದು ಇಲ್ಲಿ ಗ್ರಾಫ್ಟಿಂಗ್ ಮಾಡಿದ್ದಾರೆ ಸ್ನೇಹಿತರೆ. ये कश्मीरी, हाँ, ये कश्मीरी है। हाँ, और ये इसका है। हाँ, अच्छा, इसको कहते हैं बाबा गोश। ಬಾಬಾ ಗೋಶ್, बाबा गोश, ಬಾಬಾ ಗೋಶ್. ಓಕೆ, ನೋಡಿ ಸ್ನೇಹಿತರೆ, ಇಂಡಿಯನ್ ಟ್ರೀ ಅಲ್ಲಿ ಚೈನೀಸ್ ಫ್ರೂಟ್ ಬೆಳೆಸ್ತಿದ್ದಾರೆ. ಇದು ನೋಡಿ, ಈ ಬ್ರಾಂಚ್ ಅಲ್ಲಿ ಇಂಡಿಯನ್ ಫ್ರೂಟ್ ನಾಶ್ಪಾತಿ ಬೆಳೆಸ್ತಾ ಇದ್ದಾರೆ. ಇದು ಚೈನೀಸ್ ಬಂದು ಇಲ್ಲಿ ಗ್ರಾಫ್ಟಿಂಗ್ ಮಾಡಿದ್ದಾರೆ. ನೋಡಿ, ಇದು ಚೈನೀಸ್ ಫ್ರೂಟ್ ಹೆಸರು ಬಂದು ಕೋತರ್ನಾಲ್ ಅಂತ, ಅದು ಈ ಬ್ರಾಂಚ್ ಅಲ್ಲಿ ಬೆಳೆಸ್ತಾ ಇದ್ದಾರೆ. ಈ ಮರನು ಆಲ್ಮೋಸ್ಟ್ ಅದೇ ತರಾನೇ ಇರುತ್ತೆ, ಆದ್ರೆ ಇದು ಬೇರೆ ಮರ. ಇದರಲ್ಲಿ ಬಾಬಾ ಗೋಶ್ ಅನ್ನೋ ಒಂದು ಫ್ರೂಟ್ ಬೆಳೆಸಿದ್ದಾರೆ. 3 ಫ್ರೂಟನು ಸೇಮ್ ಇರುತ್ತೆ. ಇಲ್ಲಿ ಇದ್ರಲ್ಲೆಲ್ಲ ಹಾಕಿದ್ದಾರೆ. ಇದು ಮರನೇ ಬೇರೆನಾ? ಈ ಮರ ಅಲ್ಲಿ ಬಾಬಾ ಗೋಶ್ ಅನ್ನೋ ಒಂದು ಫ್ರೂಟ್ ಬೆಳೆಸ್ತಾ ಇದಾರೆ ಸ್ನೇಹಿತರೆ. ಅದ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ನಂಗೆ. ಕಾಶ್ಮೀರಿದು ಮತ್ತೆ ಚೈನೀಸ್ ಡಿಫ್ರೆನ್ಸ್ ನೋಡಿದ್ರಲ್ಲ, ಫೋನಲ್ಲಿ ತೋರಿಸಿದ್ದೆ ನೋಡಿ. ಇದು ಫ್ರೆಶ್ ಆಗಿ ಇಲ್ಲಿ ಬೆಳೀತಾ ಇದೆ, ಗ್ರಾಫ್ಟಿಂಗ್ ಆಗ್ಬಿಟ್ಟು ಇಲ್ಲಿ ಬರ್ತಾ ಇದೆ ನೋಡಿ. ಇದೆಲ್ಲ ಫ್ರೆಶ್ ಬರ್ತಿರೋದು ಚೈನೀಸ್ ಫ್ರೂಟ್. ಇದು ನಮ್ ಲ್ಯಾಂಗ್ವೇಜ್ ಅಲ್ಲಿ ಪಿಯರ್ಸ್ ಫ್ರೂಟ್ ಅಂತಾರೆ, ಗೊತ್ತಿರ್ಬೋದು ನಿಮ್ಗೆ ಪಿಯರ್ಸ್ ಫ್ರೂಟ್ ಏನಂತ. ಗ್ರೀನ್ ಕಲರ್ ಆಗಿ ಬರುತ್ತಲ್ವಾ ಸ್ನೇಹಿತರೆ. ಈ ಮರ ಬಂದು ಕಾಶ್ಮೀರಿ ಆಪಲ್ ಬೆಳೆಯೋ ಮರ ಇದು, ಆದ್ರೆ ಇವರು ಹಿಮಾಚಲ್ ಆಪಲ್ ನಾನು ಬೆಳೆಸಿದ್ದಾರೆ. ಇದರಲ್ಲಿ ಇವರು ಎಲ್ಲಿ ಗ್ರಾಫ್ಟಿಂಗ್ ಮಾಡಿದ್ದಾರೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಮಾಡ್ಬಿಟ್ಟಿದ್ದಾರೆ ದೊಡ್ಡದಾಗಿ. ಇದು ಗ್ರಾಫ್ಟಿಂಗ್ ಸ್ಪಾಟ್ ಅಂತೆ. ಕಾಶ್ಮೀರಿ ಆಪಲ್ ಮರ ಅಲ್ಲಿ ಹಿಮಾಚಲ್ ಆಪಲ್ ಬೆಳೆಸ್ತಾ ಇದಾರೆ ಇವರು. ಸ್ನೇಹಿತರೆ, ಹಿಮಾಚಲ್ ಆಪಲ್ ಬೆಳೆಸ್ತಾ ಇದಾರೆ ಅಂತ ಹೇಳಿದ್ನಲ್ವಾ, ಆ ಮರಕ್ಕೆ 60 years ಆಗಿದೆಯಂತೆ.
ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ಇಷ್ಟ. ಇವತ್ತಿಗೆ 8 ದಿನ ಆಗಿದೆ ನಾವು ಕಾಶ್ಮೀರಕ್ಕೆ ಬಂದು. ಇವತ್ತು ನಾವು ಅಹರ್ಬಲ್ ವಾಟರ್ ಫಾಲ್ಸ್ ಹೋಗಿ ನೋಡ್ಕೊಂಡ್ ಬಂದ್ವಿ. ಕ್ಲೋಸ್ ಮಾಡಿದ್ರು, ಮೇಲಿಂದ ನೋಡ್ಕೊಂಡ್ ಬಂದ್ವಿ ವ್ಯೂನ. ಆಮೇಲೆ ನಮ್ಮ ಭಯ ಅವರ ಆಪಲ್ ಬಾಗ್ ಬಂದ್ವಿ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್, ಒಳ್ಳೆ ನಾಲೆಜ್ ಸಿಕ್ತು ಅನ್ಕೊಂತೀನಿ. ನನಗೂ ಆಗ್ಲಿ, ಯಾರ್ಯಾರು ನೋಡ್ತಿದಾರೋ ಅವ್ರಿಗೂ ಸೇರಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ ಸ್ನೇಹಿತರೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹೆಂಗಿತ್ತು ವಿಡಿಯೋ ಅಂತ. ಹೋಪ್ಫುಲಿ ಎಲ್ಲ ಸೀರೀಸ್, ಎಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಾ ಅನ್ಕೊಂತೀನಿ. ಚೆನ್ನಾಗಿದ್ರೆ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದ್ರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಗೈಸ್. ಮತ್ತೊಂದು ವಿಡಿಯೋ ಅಲ್ಲಿ ಸಿಗೋಣ.